ಅಲ್ಲ ಮಗನ, ಮಂದಿ ಮಾತಿಗೆ ಯಾಕೆ ತಲೆ ಕೆಡಿಸ್ಕೊತೀನಿ ನೀನು? ಮಂದಿ ಮಾತಿಗೆಲ್ಲ ತಲೆ ಕೆಡಿಸ್ಕೊತಾರೇನ? ಮಂದಿ ಹಿಂಗೂ ಅಂತಾರೋ ಹಂಗೂ ಅಂತಾರೋ. ಮಂದಿ ಮಾತಿಗೆ ಯಾವಾಗ ತಲೆ ಕೆಡಿಸ್ಕೊಬಾರ್ದು ನಾವು. ಹಾಂ, ಅವ್ರೇನ ಈಗ ಹಿಂಗೆ ಅಂತಾರೋ ಆಮೇಲೆ ಹಂಗೆ ಅಂತಾರೋ. ಇಲ್ಲ ಬೇವ್ವ, ಇಲ್ಲ. ನಾನು ಇಷ್ಟು ದಿನ ಸುಮ್ಮನೆ ಇದ್ನಿ, ಆದರೆ ಈಗ ನನಗೆ ಸುಮ್ಮನೆ ಇರೋಕೆ ಆಗವಲ್ತು. ಎಷ್ಟೋ ಸುಮ್ಮನೆ ಇರ್ಬೇಕಂದ್ರೂ ಸುಮ್ಮನೆ ಇರೋಕೆ ಆಗವಲ್ತು. ಏನೋ ಅಂದ್ರೂ ಏನೋ ಮಾಡಿದ್ರೂ ಏನೋ ಒಂದು ಯಾರಾದರೂ ಅಂದಂಗೆ ಆಗತ್ತದ ಬೇವ್ವ. ಈಗ ಮಾಡಿರೋ ಇದಕ್ಕೆ ಏನೋ ಅಂದಂಗೆ ಆಗತ್ತತಿ. ಜೀವನನ ಬ್ಯಾಡ ಅಂತ ಅನಿಸ್ಬಿಟ್ಟದ ಬೇವ್ವ, ಬ್ಯಾಡ ಅಂತ ಅನಿಸ್ಬಿಟ್ಟತಿ ನನಗೆ. ನಿಮ್ಮ ಕೈ ಮುಗಿತನ್ರಿ, ನನ್ನ ಮಾತು ಕೇಳ್ರಿ ಒಂದ್ಸರಿ. ಯಾಕ್ರಿ ನೀವು ನನ್ನ ಮಾತು ಕೇಳ್ವಾರಿ? ಹಾಂ ಹೇಳ್ರಿ, ಯಾಕ್ರಿ ನೀವು ನನ್ನ ಮಾತು ಕೇಳ್ವಾರಿ? ಬಾಯಿ ಮುಚ್ಚಲೇ ರಾಜಿ, ನೀನು ಒಂದ ಮಾತು ನೀ ಏನಾರ ಮಾತಾಡ್ರೆ ನೀನು ಇಲ್ಲಿಂದ ಜಾಡಿಸಿ ಹೋದಿತ ನೀನು. ಹಾಂ, ಇಷ್ಟು ದಿನ ನಿನ್ನ ನಾನು ತಡ್ಕೊಂಡಿದ್ದು ಸಾಕ. ಇವತ್ತಿಂದ ಇವತ್ತು ನೀನು ನಮ್ಮ ಮನೆ ಬಿಟ್ಟು ಹೋಗ್ಬೇಕಷ್ಟ. ನೀ ನಮ್ಮ ಮನೆಯಾಗ ಇರುವಂಗಿಲ್ಲ. ಎಲ್ಲಿಗೆ ಹೋಗ್ತೀಯೋ ಏನು ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ, ಎಲ್ಲರ ಹಾಳಾಗಿ ಹೋಗ. ಆದ್ರೆ ನೀನು ನಮ್ಮ ಮನೆಯಾಗ ಇರುವಂಗಿಲ್ಲ ಅಷ್ಟ. ಅಲ್ಲಪ್ಪ, ಏನು ಹೇಳತ್ತೀನಿ? ನನ್ನ ಮನೆ ಸೊಸೆಗೆ ಮನೆ ಬಿಟ್ಟು ಹೋಗಂತ ಹೇಳತ್ತೀನಿ? ಅದೇ ಹೆಂಗೆ ಹೇಳಾಕತ್ತಿದ್ದೀನಿ ನೀನು? ಮನೆ ಬಿಟ್ಟು ಹೋಗಂತ ಯಾಕೆ ಹೇಳತ್ತಿ ಈಕಿಗೆ? ಈಗ ಮನೆ ಬಿಟ್ಟು ಹೋದ್ರೆ ಓನಾಗಿನ ಮಂದಿಲ್ಲ ನಮಗೇನಂತಾರ? ಚೀತು ಹಾಕಂಗಿಲ್ಲ ಏನು? ಹಾಂ, ನಿಂಗೇನು ಹುಚ್ಚಿಗೆ ಹಿಡ್ದತಿ? ಯಾಕೆ ನಮ್ಮ ಮನೆ ಸೊಸೆಗೆ ಮನೆ ಬಿಟ್ಟು ಹೋಗಂತ ಹೇಳತ್ತಿದ್ದಿ? ಏನಾಯ್ತು ನಿನಗೆ? ಮಂದಿ ಮಾತು ಕೇಳಿ ನೀನು ತಲೆ ಕೆಡಿಸ್ಕೋಬೇಡ. ಮಂದಿ 108 ಅಂತಾರೋ. ಹಂಗಂತ ಹಿಕ್ಯಾಸ ನಿಂಗೆ ತಲೆ ಕೆಡಿಸ್ಕೊಂಡ ನೀ ಹಿಂಗೆ ಅನ್ಕೊಂತ ಕುಂತ್ರ ಹಿಂಗೆ ಆಕತ್ ನಮ್ಮ ಬಾಳೆ, ಹಿಂಗೆ ಆಕತ್ತಪ್ಪ. ಯವ್ವ, ನೀ ಸುಮ್ಮನಿದ್ದು ಬಿಡ್ಬೇ. ನಿನ್ನಿಂದಾಗೆ ಇಷ್ಟೆಲ್ಲ ಆಗಿರೋದು. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಈಕಿನ ಒದ್ದ ಹೊರಗೆ ಹಾಕ್ತೀನಿ ನಾನು. ಹೋಗ್ಲಿ ಬಿಡು ಅಂತೇಳಿ ಆಕಿನ ರಮೇಶೇ ತಂದ ಮನ್ಯಾಗ ಇಟ್ಕೊಂಡು. ಹಾಂ, ಇಟ್ಕೊಂಡ್ರೆ ಆಕೆ ಏನು ಮಾಡಿಳು? ಹಾಂ, ಒಂದು ಸರಿ ತಪ್ಪು ಮಾಡಿದಾಗ ನನಗೆ ಕ್ಷಮಿಸಿ ಮನ್ಯಾಗ ತಂದ ಇಟ್ಕೊನಿ. ಹಾಂ, ಈಗ 2ನೇ ಸರಿನೂ ತಪ್ಪು ಮಾಡಿದಾಳಂದ್ರೆ ನಾನು ಹೆಂಗೆ ಇಟ್ಕೊಲಿ? ಈಕಿ ಬಾಯಿಗೆ ಬಾಯಿ ಹಚ್ಚಿ ನೀರು ತೆಗ್ದಾನಂತವ. ಅದು ನಿನಗೆ ಗೊತ್ತಿಲ್ಲ ಏನು ಬೇಯವ್ವ? ಹಾಂ ಹಾಂ, ನಾನು ಹೆಂಗೆ ತಡ್ಕೊಲಿ ಈಗಿನಂತ ಏಂತೆ ಅಂತ ಹೇಳಿ ನಾನು ಹೆಂಗೆ ಒಪ್ಕೊಲಿ? ಹಾಂ, ಇಂಥ ಹೆಂಡ್ತಿ ನನಗೆ ಬೇಡ. ಆಕೆ ಹೊಟ್ಟಿಲ್ಯಾರ ಇರಲಿ ಏನಾರ ಇರಲಿ, ನನಗೆ ಈಕೆ ಬೇಡ ಅಷ್ಟೇ. ಈಕಿನ ಮನೆ ಬಿಟ್ಟು ಹೊರಗೆ ಹಾಕಬೇಕು. ಈಕಿಗೆ ಇವತ್ತು ನನಗೆ ಈಕಿಗೆ ಸಂಬಂಧ ಮುಗಿದು ಹೋತು. ಅಳುವಂಗೆ ನಾಟಕ ಮಾಡಕ್ಕೆ ಹೋಗ್ಬೇಡ ನೀ ನನ್ನ ಮುಂದೆ. ನೀ ನಾಟಕನ ನಾನು ನಂಬುವಂಗಿಲ್ಲ. ಹಾಂ, ನಮ್ಮ ಊರು ಮಾಡಿ ಎನ್ನ? ಹಾಂ, ಇಷ್ಟು ದಿನ ಇರ್ದಿರ್ದ ಸೋಮು ಮಾಡಿ ಎನ್ನ? ಇಲ್ವೇ ಇಲ್ಲ, ನಿನ್ನ ನಾನು ನಂಬಂಗೆ ಇಲ್ಲ. ನೀನು ನಾನು ಇಲ್ಲಿ ಇಟ್ಕೊಳ್ಳೋಂಗೂ ಇಲ್ಲ. ಈಗಿಂದೀಗ ನಿಮ್ಮ ಮನೆ ಬಿಟ್ಟು ನಡಿಬೇಕಷ್ಟಲ್ಲೇ ರಾಜಿ. ಅಯ್ಯೋ ಶಿವನೇ, ಏನಾಗತ್ತೆ ಯವ್ವ ನಮ್ಮ ಮನೆ ಪರಿಸ್ಥಿತಿ? ಅಯ್ಯೋ, ಇನ್ನೂ ಏನೇನು ಆಗ್ತತ್ರೋ ಯವ್ವ, ನನಗಂತೂ ಒಂದು ತಿಳಿದಂಗೆ ಆಗೈತಿ. ಈ ಸೌಮ್ಯ ನೋಡಿದ್ರೆ ಹಿಂಗೆ ಯಾಕೆ ಮಾಡಾಕತ್ತಾನೋ? ತಲೆ ಕೆಟ್ಟಾರಂಗ. ಏನಾಯ್ತು ಇವಂಗ? ನೋಡು ಸೌಮ್ಯ, ಇವತ್ತೊಂದಿನ ಇರಲಿ, ನಾಳೆಲ್ಲ ತಿಳ್ಕೊಂಡು ಕಾಸು ಕುಂತು ಬಗೆಹರಿಸಿ ಆಮೇಲೆ ನೀನು ನಾಳೆ ಬೇಕಿದ್ರೆ ಮನೆ ಬಿಟ್ಟು ಹೊರಗೆ ಹಾಕ. ನಾನು ಬೇಡ ನಂಗಿಲ್ಲ. ಆದರೆ ಇವತ್ತು ಹಾಕಬೇಡ. ಯಾಕಂತಂದ್ರೆ ಇವತ್ತು ಶುಕ್ರವಾರ ಐತಿ. ಶುಕ್ರವಾರ ಸೊಸೆನ ಮನೆ ಬಿಟ್ಟು ಹೊರಗೆ ಹಾಕಬಾರ್ದ. ಹಾಂ, ನಾ ಹೇಳೋದನ್ನ ಕೇಳು. ಇವತ್ತೊಂದಿನ ಇರಲಿ, ಇವತ್ತೊಂದಿನ ತಡ್ಕೋ, ಮಾತಾಡು. ಏನೇನೆಲ್ಲ ಮಾತಾಡಬೇಕು ಎಲ್ಲ ಮಾತಾಡ್ರಿ. ನನಗೂ ಹೇಳು, ನೀನು ಕುಂದ್ರು, ಇಲ್ಲೇ ಕುಂದ್ರಿಸ್ಕೊಂಡು ಎಲ್ಲ ಮಾತಾಡೋನು. ಹಂಗೇನಾರ ತಪ್ಪು ಕಾಣಿಸ್ತಂದ್ರೆ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಿ ಆಕೆಗೆ ಬಿಡುಗಡೆ ಕೊಟ್ಟಬಿಡು ನಿನ್ನಿಂದ. ಕೊಟ್ಟಾಕಿ ಜೀವನ ಆಕಿ ನೋಡ್ಕೊತಾಳೆ, ನಿನ್ನ ಜೀವನ ನೀನು ನೋಡ್ಕೊ. ಹೆಂಗೋ ನಿನಗಂತೂ ನಿತ್ಯ ಅದ. ಇನ್ನೊಬ್ಬಾಕಿನ ಮದುವೆ ಆಗಿದಿ. ಹಾಂ, ಆಕೆ ಜೊತೆ ಚಂದಾಗ ಸಂಸಾರ ಮಾಡ್ಕೊಂಡು ಹೋಗುವಂತೆ ನೋಡು. ನೀನು ಏನಾಗ್ತದಂತ ಹೇಳಿ ಇವತ್ತು ಮಾತ್ರ ಆಕಿನ ಹೊರಗೆ ಆಗಬೇಡ. ನೀನು ಹೇಳಕತ್ತ ನನ್ನ ಮಾತಿಗೆ ನೀನು ಮರ್ಯಾದೆ ಕೊಡೋದಾದ್ರೆ ತನ್ನಾಗ ಹೋಗಿ ಒಳಗೆ ಹೋಗು. ಯಾ ಶುಕ್ರವಾರ, ಯಾ ಬುಧವಾರ, ಯಾ ಮಂಗಳವಾರ ಇದನ್ನೆಲ್ಲ ನೋಡ್ಕೊತ ಕುಂತ್ರ ಜೀವನ ನಡೆಯಂಗಿಲ್ಲ ಬೇಯವ್ವ, ಜೀವನ ನಡೆಯಂಗಿಲ್ಲ. ಹಾಂ, ನೀ ಏನು ಅನ್ಕೊಂಬಿಟ್ಟಿದ್ದೀನಿ? ನೀ ಅನ್ಕೊಂಡಂಗೆಲ್ಲ ಆಗ್ತದಂತ ಅನ್ಕೊಂಬಿಟ್ಟಿಯೇನ? ನೀ ಎಲ್ಲ ಅನ್ಕೊಂಡಂಗೆ ಆಗೋದಾಗಿದ್ರೆ ಹಿಂಗೆ ಆಗ್ತೈತಿ ಬೇಯವ್ವ ನಂಬಾಳೆ. ಹಿಂಗಿರ್ತಿರ್ಕಿಲ್ಲ ಬೇಯವ್ವ ನಂಬಾಳೆ, ಹಿಂಗಿರ್ತಿರ್ಕಿಲ್ಲ. ಇವತ್ತು ಒಂದೇ ತಡ್ಕೋ, ನಾಳೆ ಕಳ್ಸಂತೆ ಅಂತ ನಾನು ಹೇಳಕತ್ತನಲ್ಲ. ಈಗ ನನ್ನ ಮಾತಿಗೆ ಬಲೆ ಕೊಟ್ಟ ನೀನು ಒಳಗೆ ಹೋಗೀಗ, ಹೋಗಿ ಒಳಗೆ. ಆತ, ಇವತ್ತು ಒಂದು ದಿನ ನಿನ್ನ ಮಾತಿಗೆ ಬೆಲೆ ಕೊಟ್ಟರೆ ನಾನು ಒಳಗೆ ಹೋಗಾಕತ್ತನ. ನಾಳೆ ಎಷ್ಟೊತ್ತ ಇದ್ರೂ ಹಾಂ, ಈಕಿ ಮನೆ ಒಳಗೆ ಇರಬಾರ್ದು ಅಷ್ಟೆ. ಅಯ್ಯೋ ಶಿವನ, ನಾ ಏನು ತಪ್ಪು ಮಾಡೀನಿ? ನನಗೆ ಯಾಕಿಂತ ಚಿತ್ರ ಹಿಂಸೆ ಕೊಡಾಕತ್ತಿದ್ದೀವ್ರ? ಯಾಕಿಂತ ಹಿಂಸೆ ಕೊಡಾಕತ್ತಿದ್ದಿ? ಸಾಯ್ಬೇಕಾಗಿತ್ತು, ನಾನು ಬದುಕಿಸ್ಬಿಟ್ಟಿದ್ದಿ. ಸತ್ತಿದ್ರೆ ಚಲೋ ಇರ್ತಿತ್ತೋ ಏನು? ಸಾಯ್ಬೇಕು ನಾನು. ಯಾಕೆ ನನ್ನ ಬದುಕಿಸ್ಬಿಟ್ಟು? ಆಕೆ ಗೀತಾ ಹೋಗಿ ನನ್ನ ಸಾಯ್ಸಾಕೆ ನೋಡಿಳ. ಸಾತಿದ್ರೆ ಚಂದ ಇರ್ತಿತ್ತೆ ಏನು? ಯಾಕೆ ನನ್ನ ಬದುಕಿಸಿ ನನಗೆ ಹಿಂಗೆ ಶಿಕ್ಷೆ ಕೊಡಾಕತ್ತಿದ್ದಿ ನೀನು? ಯಾಕೆ ಹಿಂಗೆ ಶಿಕ್ಷೆ ಕೊಡಾಕತ್ತಿದ್ದಿ? ಈ ಶಿಕ್ಷೆನ ನನಗೆ ತಡ್ಕೊಳಕ್ಕಾಗತ್ತಿಲ್ಲ ದೇವ್ರ, ತಡ್ಕೊಳಕ್ಕಾಗತ್ತಿಲ್ಲ. ನಿನ್ನ ನಾಟಕ ನನಗೆಲ್ಲ ಗೊತ್ತಾಗೈತ್ಲೇ ರಾಜಿ, ಗೊತ್ತಾಗೈತಿ. ನನ್ನ ಮುಂದೆ ನಾಟಕ ಮಾಡ್ತೀನಿ ನೀನು? ನಾಟಕ? ಹೈ ನಾಟಕ ರಾಣಿ, ನನಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ದಾಳಿಕಿ. ಹಾಂ, ನನಗೆ ಗೊತ್ತಿಲ್ಲ ಅನ್ಕೊಂಬಿಟ್ಟಿದ್ದಾಳಿಕಿ. ಐತ್ಲೇ ನಿಂದು ಮಾರಿ ಹಬ್ಬ ಐತಿ. ಹಾಂ, ರಾತ್ರಿ ಒಳಗಾಗಿ ಕುಂತೆಲ್ಲ ಮಾತಾಡಿ ಏನನ್ನು ನಿರ್ಧಾರ ಆಗ್ಬೇಕು. ಯಾರು ಬರ್ತಾರೆ ಬರಲಿ ಅವ್ರ ಊರು. ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಯಾರನ್ನು.
ಏನಾಗೋದು ಎಲ್ಲ ಕರೆಕ್ಟಾಗಿ ಎಲ್ಲ ಮುಗಿಸ್ಬಿಡ್ಬೇಕು. ಏನು ಬಿಡಂಗಿಲ್ಲ, ಯಾರನ್ನೂ ಬಿಡಂಗಿಲ್ಲ, ಯಾರನ್ನೂ ಸುಮ್ಮನೆ ಬಿಡೋ ಮಾತಾ ಇಲ್ಲ. ಹಾಂ, ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ. ವಿಡಿಯೋನ ಮಾಡೋಕ್ಕಾಗತ್ತಿಲ್ಲ, ಯಾಕಂದ್ರೆ ಸರಿಯಾಗಿ ವಾಯ್ಸ್ ಕೂಡ ಕೊಡೋಕ್ಕಾಗತ್ತಿಲ್ಲ. ಯಾಕಂದ್ರೆ ಹಂಗೆ ಸ್ವಲ್ಪ ಪ್ರಾಬ್ಲಮ್ ಐತಿ. ಸ್ವಲ್ಪ ಹುಷಾರಿಲ್ಲದ ಕಾರಣ ನನಗಲ್ಲ, ಸ್ವಲ್ಪ ನಮ್ಮ ಅಣ್ಣಾಗ ಹುಷಾರಿಲ್ಲದ ಕಾರಣ ನಾವು ಇಲ್ಲಿ ಊರಿಗೆ ಬಂದಿದ್ವಿ. ಹಾಗಾಗಿ ವಿಡಿಯೋ ಮಾಡೋಕ್ಕೂ ಆಗತ್ತಿಲ್ಲ, ಇದ್ದಿರೋ ವಿಡಿಯೋನೂ ಹಾಕೋಕ್ಕೂ ಆಗತ್ತಿಲ್ಲ. ಯಾಕಂದ್ರೆ ಮನಸ್ಸೇ ಬರತ್ತಿಲ್ಲ. ಈ ರೀತಿ ಆದಾಗ ಏನು ಮಾಡೋದಕ್ಕೂ ಮನಸ್ಸು ಆಗಂಗಿಲ್ಲ ಅಂತಾರಲ್ಲ, ನನಗೂ ಕೂಡ ಹಂಗೆ ಆಗೈತಿ. ಈಗ ಇರೋ ವಿಡಿಯೋದಲ್ಲೇ ನಾನು ಸ್ವಲ್ಪ ನಿಮ್ಗೆ ಮಾತಾಡಿನ ನಾನು ಹಾಕ್ತಾ ಇರೋದು. ಯಾವ ರೀತಿ ಆಗಿದೆ ಅಂತಂದ್ರೆ, ಈ ಕಡೆ ವಿಡಿಯೋ ಮಾಡದಿದ್ರೂ ಕಷ್ಟ ಇದೆ ನನಗೆ, ಮಾಡಿದ್ರೂ ಕಷ್ಟ ಅನ್ನೋಂಗೆ ಆಗಿಬಿಟ್ಟೈತಿ. ಮಾಡೋಕೆ ಮನಸ್ಸಾಗತ್ತಿಲ್ಲ, ಮಾಡದಿದ್ರೆ ತುಂಬ ಪ್ರಾಬ್ಲಮ್ಸ್ಗಳಿದಾವೆ, ಅವೆಲ್ಲ ಸಾಲ್ವ್ ಆಗಬೇಕು. ಯೂಟ್ಯೂಬಿಂದ ಸ್ವಲ್ಪ ಅಮೌಂಟ್ ಬಂದು ಕೈ ಹತ್ತಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ಅದೆಲ್ಲ ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವುದು ಕೂಡ ಸರಿ ಆಗ್ತಾಯಿಲ್ಲ. ಯಾಕೆ ಈ ರೀತಿ ಆಗ್ತಾಯಿದೆ ನನಗೆ ಅನ್ನೋ ಹಂಗೆ ಫೀಲ್ ಆಗತ್ತೆ. ಏನು ಮಾಡಬೇಕು ಏನೋ ಗೊತ್ತಿಲ್ಲ. ಆದರೆ ನೀವು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ನೀವು ಸಪೋರ್ಟ್ ಮಾಡ್ತೀರಿ, ನನ್ನ ಜೊತೆ ಯಾವಾಗಲೂ ಇರ್ತೀರಿ, ನನ್ನ ಸಬ್ಸ್ಕ್ರೈಬರು ನನ್ನ ಜೊತೆ ಯಾವಾಗಲೂ ನಿಲ್ತಾರೆ ಅಂತ ಅಂದ್ಕೊಂಡು ವಿಡಿಯೋಗಳನ್ನ ಹಾಕಕತ್ತೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹಿಂಗೆ ಇರಲಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಕತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಟೈಪ್ ಮಾಡಿ, ನಾನಿದ್ರೆ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ನೀವೇ ನೋಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಾರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಯ್ಯೋ ಸೋಮು, ಏನೆಲ್ಲ ಮಾತಾಡತ್ತೀರಿ ನೀವು? ಯಾಕೆ ಹಿಂಗೆಲ್ಲ ಆಡಕತ್ತೀರಿ? ಅತ್ತಿರು ನೋಡ್ರಿ ಹಂಗೆ ಅಂತಾರೆ, ನೀ ನೋಡ್ರಿ ಹಿಂಗೆ ಅಂತಿ. ಪಾಪ ರಾಜಿ ಏನು ಮಾಡ್ಯಾಳ ಅಂತ ಹಿಂಗೆಲ್ಲ ಮಾಡಕತ್ತೀರಿ? ನೋಡ್ರಿ, ಎಲ್ಲ ಕುಂದಿರ್ರಿ, ಕುಂತ ಯೋಚನೆ ಮಾಡಿ ಮಾತಾಡ್ರಿ. ಹಂಗೆ ಮಾತಾಡೋದು ಇದೇನು ಗೊಂಬೆ ಆಟ ಅಲ್ಲ. ಇದು ಮದುವೆ ಅಂದ್ರೆ ಒಂದು ಇದಿರ್ತೈತಿ. ಇದು ನಾನು ಗೊಂಬೆ ಆಟ ಅನ್ಕೊಂಬಿಟ್ರೆ ನೀವು? ಹಾಂ, ಆಟ ಬಂದಾಗ ಇಷ್ಟ ಬಂದಾಗ ಜೊತೆಗಿರೋದು, ಕಷ್ಟ ಆದಾಗ ಬಿಟ್ಟು ಹೋಗೋದು. ಏನು ನೀವು ಹಿಂಗೆ ಮಾಡಿದ್ರೆ ಏನಾಗ್ತದ ಅರ್ಥ? ನನಗಂತೂ ಒಂದು ತಿಳಿದಂಗೆ ಆಗೈತೆ ನೋಡು. ಈ ಆ ಕಡೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗಲ್ತು ನನಗಾರ. ಏನು ರೋಹಿಣಿ, ಅದು ನೀವು ಹಿಂಗೆ ಅಂತೀರಿ. ನಿಮ್ಮ ಗಂಡ ನಿಮ್ಗೆ ನೀವೇನಾರ ನಿಮ್ಮ ಗಂಡಕ್ಕೆ ಹಿಂಗೆ ಮಾಡಿದ್ರೆ, ನಮ್ಮ ಅಣ್ಣಗೆ ನೀವು ಹಿಂಗೆ ಮಾಡಿದ್ರೆ ಅವಾಗ ನಮ್ಮನ್ನ ಏನು ಮಾಡ್ತಿರೋದು ಗೊತ್ತಾಗ್ತಿತ್ತು. ಆದ್ರೆ ಈಗ ನಮ್ಮನ್ನ ಸತ್ತು ಹೋಗಿಬಿಟ್ಟಾನ. ಈಗ ನೀವು ಒಬ್ಬರು ಆದ್ರೂ ನೋಡಿ ನಿಮಗೇನು ಅನ್ಸಂಗಿಲ್ಲ. ನಿಮ್ಗೇನು ಅನ್ಸ್ಬೇಕು ಹೇಳು? ಏನು ಅನ್ಸಂಗಿಲ್ಲ. ಆರಾಮ್ ಉಂತರಿ, ಕುಂದ್ರತರಿ, ಮಲ್ಕೋತೀರಿ. ಹುಡುಗರು ನೋಡ್ರಿ ಹಾಸ್ಟೆಲಾಗಿಟ್ರಿ, ನಿಮ್ಗೇನು ಆರಾಮ್ ತಿನ್ಕೊತ ಉಣ್ಕೊತ ಆರಾಮದ್ರಿ. ಚಿಂತೆಯೋ ಏನೋ ನಿಮಗೆ ಏನೂ ಇಲ್ಲ. ಮತ್ತು ಇನ್ನೇನು ಆರಾಮಿರ್ತೀರಿ. ಗೊಂಬೆ ಆಟ ಅಂತ ಕೆಲಸ ನಾವು ತಿಳ್ಕೊಂಡು ಅಂತ ಹೇಳ್ತಾರಲ್ಲ, ನಾವೇನು ಗೊಂಬೆ ಆಟ ಅಂತ ತಿಳ್ಕೊಂಡು ಕಾಸ ಇರಾಕ ಏನು ನಮಗೇನು ಗೊತ್ತಾಗಿಲ್ಲೋ? ನಮಗೆ ಬುದ್ಧಿ ಇಲ್ಲೋ? ನಾವೇನು ಸಣ್ಣ ಹುಡುಗರು? ನೀವು ಹೇಳೋದು ಏನು ನಿಮ್ಗೆ ಅರ್ಥ ಆಗ್ಬೇಕು. ಹಿಂಗೆ ಅಂತಾರಲ್ಲ ನೀವು, ಗೊಂಬೆ ಆಟ ಆಡಿದಂಗೆ ಅನ್ಕೊಡ್ರನ, ಹಂಗನ ಹಿಂಗನ ಅಂಥೇಳಿ. ನಮಗೇನು ಜೀವನ ಮಾಡೇ ಗೊತ್ತಿಲ್ಲ, ನೀವು ನಮಗೆ ಕಲಿಸ್ಕೊಡ್ಬರಿ. ಎಲ್ಲರೂ ಬಂದು ನಮ್ಗೆ ಹೇಳೋರ ಆದ್ರೆ ನಮಗೇನು ಗೊತ್ತಾಗಂಗಿಲ್ಲ. ನಾವು ಸಣ್ಣ ಕೂಸ್ಕೊಳ, ನಮಗೆಲ್ಲರೂ ಹೇಳಕ್ಕೆ ಬರ್ತಾರೆ ಇಲ್ಲಿ ಹಾದಿ ಬೀದಿ ಹೋಗೋರೆಲ್ಲ. ಸೋಮು, ಯಾಕೆ ಹಿಂಗೆ ಅನ್ನತ್ತಿದ್ದಿ? ಹಾದಿ ಬೀದಿಲಿ ಹೋಗೋರು ಅನ್ನತಿಯಲ್ಲ ನಮಗೆ. ನಾವೇನು ಕಣ್ಣಿಗೆ ಹಾದಿ ಬೀದಿಲಿ ಹೋಗೋರು ಹಂಗೆ ಅನ್ನಕತ್ತವ? ಹಾಂ, ಅಲ್ಲೋ, ನಾನು ನಿಮ್ಮ ಮೊಯ್ನಿ ಅದನ್ನು ಹಿಂಗೆ ಮಾತಾಡ್ತಾರೆ ಯಾರಾರ? ಹಾದಿ ಬೀದಿಲಿ ಹೋಗೋರು ಅಂತೀಯಲ್ಲ, ಅಂದ್ರೆ ನಾನು ನಿಮ್ಮ ಮನೆಯ ಕೆಲ್ಲೇನ? ಇಷ್ಟು ದಿನ ವೈನಿ 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 ಅಂತ ಮಾತಾಡ್ತಿದ್ದಿ, ಅದು ಬರೀ ಮಾತಿಗೇನ? ಎಲ್ಲರೂ ಅಷ್ಟೇ, ಗಂಡಿರೋ ಮಠ ಅಷ್ಟೇ ನಮ್ಮವರು ತಮ್ಮವ್ರು ಅಂತಾರೆ. ಅದು ಗಂಡಿಲ್ಲದ ಕನಕ ನೀ ಯಾವಾಗ ಹೋಗಲಿ ಅಂತಂತಾರೆ. ಅದಕ್ಕೆ ನಾನು ಇಷ್ಟು ದಿನ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಎಲ್ಲರೂ ಸೇರಿ, ಅದು ನನಗೆ ಗೊತ್ತಾಗಲಿಲ್ಲ. ನಾನು ಹುಚ್ಚರಂಗೆ ಇಲ್ಲಿ ಬಂದು ಇಲ್ಲಟ್ಟು ಹೋಗೋದು ಅಲ್ಲಟ್ಟು ಬರೋದು ಮಾಡ್ಕೊಂತ ಹೋಗನಿ. ನಾನು ಮನೆ ಬಿಟ್ಟು ಹೋಗಿ ಅನ್ಕೊಂಬಿಟ್ಟೆ ನಾನು. ಆದರೆ ನೀವು ಎಲ್ಲರೂ ಸೇರಿ ಮನೆ ಬಿಟ್ಟು ಹೊರಗೆ ಹಾಕ್ಯಾರ ಅಂತೇಳಿ ಅವತ್ತು ನನಗೆ ರಾಜ್ ಹೇಳಿದಾಗ ನನಗೆ ಗೊತ್ತಾಗೈತಿ. ಆದ್ರೆ ನೀನು ಒಳ್ಳೆಯವನದಿ ಅಂತ ಅಂದ್ಕೊಂಡಿದ್ನಪ್ಪ ನಾನು. ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ತಿಲ್ಲ ಬಿಡು. ಸಾಕು ಸುಮ್ಮನಿರಿ, ಎಷ್ಟು ಮಾತಾಡ್ತೀರಿ? ಬರೀ ಮಾತಾಡೋದು ನೀವರ ಮಾತು ಸಿಕ್ಕರೆ ಸಾಕು, ಹಂಗೆ ಬಟ 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 ಅಂತಾರೆ. ಈಗ ನಮಗೆ ಬೇಕೈತಿ ನಿಮ್ಮ ಮಾತು ಕೇಳ್ಕೊಂತ ಕುಂದ್ರಾಕ ಇಲ್ಲ, ನಮಗೆ ಪುರ್ಸೋದಕ್ಕಿಲ್ಲ. ಒಂದಿಟ್ಟೆ ಬಾಯಿ ಮುಚ್ಕೊಂಡಿರಿ. ಏನು ರೈತರ ಗರ ಬರ್ತಾರೆ ನಿಂತಾರಲ್ಲ, ನಿಮಗೆ ಏನು ಹೇಳಕ್ಕೆ ಬರ್ತೈತೆ ಇಲ್ಲ ನಿಮ್ಗೆ? ಅಲ್ಲ, ಇಷ್ಟು ವಯಸ್ಸಾಗ್ಯಾವು ಅವು ಅನ್ನೋದನ್ನು ಕೇಳ್ಕೊಂತ ಸುಮ್ಮನೆ ಅದರಲ್ಲ. ಏನರ ಒಂದು ಮಾತಾಡ ಬರೋದಿಲ್ಲನ? ಏನು ಹಿಂಗಿದ್ರಿ ಹೆಂಗೆ ನೀವು? ಹಾಂ, ಕೇಳಿ 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 ನಮಗೂ ತಲೆಕೆಟ್ಟು ಹೋಗೈತೆ ನೋಡು. ಈ ಕಡೆ ಇವ್ರಿಗೆ ಕೇಳ್ಬೇಕು, ಈ ಕಡೆ ನಿಮ್ಗೆ ಕೇಳ್ಬೇಕು, ಈ ಕಡೆ ಮಂದಿ ಕೇಳ್ಬೇಕು. ಇವ್ ನೋಡ್ರಿ ನನ್ನ ಹಿಂಗೆ ಅಂತಾನೆ, ನಿಮ್ದು ನೋಡೇನು ಬಿಡ್ರಿ, ಮೂರನೇದವ್ರು ಬಂದು ನಮ್ಮ ಮನೆಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಅಂದ್ರೆ ನಾನು ಹೊರಗಿನಾಕೆನ? ನಾನು ಗಂಡು ಸತ್ತ ಮೇಲೆ ಹಂಗಾರೆ ನಾನು ಹೊರಗಿನಾಕೆ ಬಿಡಂಗಾರ?